ಹಣನೂ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದೀವಲ್ಲ ಅಣ್ಣ. ಮೇಡಮ್ ಅವರೇ ಒಂದು ನಮಸ್ಕಾರ. ನಿಮಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ನಾವು ಫೋನಲ್ಲಿ ಮಾತಾಡಿದ್ರೆ ಬಗೆಹರಿಯಲ್ಲ. ರೈತರು ಇಲ್ಲೆಲ್ಲ ಅಡುಗೆ ತಯಾರಿ ಮಾಡಬೇಕು. ನಾವು ಬರಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ. ನಿಮಗೆ ನೋಡಿ, ನಿಮಗೆ ನಾವು ಸಾಲದಲ್ಲಿ ಕೊಟ್ಟಿದ್ದೀವಿ ಮೇಡಮ್ ಅವರೇ. ನಾವು ಗೌರವಯುತವಾಗಿ ಕೊಟ್ಟಿದ್ದೀವಿ. ನಿಮ್ಮ ಶಾಖಾ ವ್ಯವಸ್ಥಾಪಕರು ಸಿಬ್ಬಂದಿಗಳು ನಾಲಾಯಕ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಮಾತಾಡಬೇಡಿ, ಕೇಳಿಸ್ಕೊಳ್ಳಿ. ನಾನು ಗೌರವಯುತವಾಗಿ ಒಬ್ಬ ಅಕ್ಕ ತಂಗಿರ್ತಾರ, ಅವ್ರಿಗೆ ಅಣ್ಣ ತಮ್ಮಂದಿರ್ತಾರ ಗೌರವ ಕೊಡ್ತೀವಿ. ರೈತರು ನಾವು ಮಾನ ಮರ್ಯಾದೆಗೆ ಗೌರವಕ್ಕೆ ಅಂಜಿ ಬದುಕ್ತಕ್ಕಂಥವ್ರು. ಸಾಲ ಮಾಡಿ ದೇಶದ ರೈತರಿಗೆ ಅನ್ನ ಬೆಳೀತಕ್ಕಂಥವ್ರು. ಸಾಲ ತೀರ್ಸೋಕ್ಕಾಗದಂತೆ ನಮ್ಮ ರೈತರುಗಳು ವರ್ಷಕ್ಕೆ ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ನೀವು ಅದನ್ನು ಪರಿಗಣನೆಗೆ ತಗತ್ತಿಲ್ಲ. ನಾವು ಕೇಳಿದ್ದೇನೋ, ಕರೀರಿ ನಿಮ್ಮವ್ರನ್ನ ಇಲ್ಲಿಗೆ. ಯಾಕೆಂದರೆ ನಾವು ಪಡೆದಂಥ ಸಾಲದ ಮೇಲೆ ನಿಮಗೆ ಬಡ್ಡಿ ಕಟ್ತೀವಿ. ಆ ಬಡ್ಡಿ ಸಂಪಾದನೆಯಲ್ಲಿ ನಿಮಗೆ ಏನು AC ರೂಮು, ಫ್ಯಾನು, ಫೋನು, ಕಾರು, ಜೀಪು. ಬನ್ನಿ ಮೈಸೂರಿಗೆ ಬನ್ನಿ ಮಾತಾಡಿ. ನಾವು ಕೊಡ್ತೀವಿ. ಉಚಿತ ಯಾವುದೂ ಬೇಡಿ. ನಿಮ್ಮ ಕಾನ್ಸೆಪ್ಟು ನನಗೆ ಮೇಡಮ್, ನಿಮ್ಮ ಕಾನ್ಸೆಪ್ಟು ನನಗೆ ಅರ್ಥವಾಗಿದೆ. ನೀವು ನಮಗೇನು ನೀವು ಒಂದೂವರೆ ವರ್ಷ ಕಾಲಾವಧಿ ತಗೊಂಡಿಲ್ಲ. ನಾವು 20 ವರ್ಷಗಳ ಕಾಲಾವಧಿ ಕೇಳಿರೋದು. ನಾವು ಅದಕ್ಕೆ ಬದ್ಧತೆ ಇದ್ದೀವಲ್ಲ 20 ವರ್ಷಕ್ಕೆ. ಅದನ್ನು ಹೆಚ್ಚುವರಿ 8 ವರ್ಷ ಏನಕ್ಕೆ ಮಾಡಿದ್ದೀರಿ? ರೈತ 8 ವರ್ಷಕ್ಕೆ ಎಷ್ಟು ತಿಂಗಳಾಯಿತು? ಒಂದು ತಿಂಗಳಿಗೆ 19,000. ಅವ್ರಿಗೆ ಗೊತ್ತಿರಲ್ಲ. ಅವರು ನಿಮ್ಮ ಥರ ಪ್ರಜ್ಞಾವಂತರಲ್ಲ. ನಿಮ್ಮ ಥರ ಮೋಡಿ ಮಾಯಾ ಮಂತ್ರ ನಮಗೆ ಮಾಡೋಕ್ಕೆ ಬರಲ್ಲ. ಮೇಡಮ್, ನಾವು ಇಲ್ಲ ಅಂತ ಹೇಳಲ್ಲ. ನಿಮ್ಮ ಅಗ್ರಿಮೆಂಟು ಗೊತ್ತಿದೆ. ನಿಮ್ಮದು ಹಿಂಗೆ 20 ವರ್ಷ ಇದೆ. ಇದು 20 ವರ್ಷ. ಈಗ 8 ವರ್ಷ ಏನಕ್ಕಾಯಿತು ಅಂತ ಈಗ ಸಮಸ್ಯೆ ಬಂದಿರೋದು. 28 ವರ್ಷ ಆಯ್ತಲ್ಲ, ಏನಕ್ಕೆ ಅಂತ. ಅವ್ರನ್ನೆಲ್ಲ ಕೇಳಿದ್ದೀವಿ. ಈಗ ನೋಡಿ, ಆ ರೈತ ಅವಿದ್ಯಾವಂತ. ನಿಮ್ಮ ಸಾಲನ ಕಟ್ಟಿದ್ದಾರೆ 14 ಲಕ್ಷ. ನಾವು ಕೂಡ ಗೌರವವಾಗಿ, ನಿಮ್ಮ ಗೌರವಯುತವಾಗಿ ನಿಮ್ಮ ಸಾಲಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತೀವಿ. ಮೈಸೂರು ಬಂದು ತೀರಿಸ್ಕೊಳ್ಳಿ. ಯಾವತ್ತು ಬರ್ತೀರಾ ಅಂತ ಹೇಳಿದ್ರೆ ನಮ್ಮವ್ರನ್ನೆಲ್ಲ ಕರ್ಕೊಂಡು ಕಾಲಾವಕಾಶ ಕಟ್ಟು ಹೋಗ್ತೀವಿ. ಇಲ್ಲ ಅಂದ್ರೆ ಮುಂದುವರಿಸ್ತೀವಿ. ಈಗ ನಾವು ಬೆಂಗಳೂರಿಗೆ ಬರಲ್ಲ. ನೀವು ಬೆಂಗಳೂರಿಗೆ ಬಂದಿಲ್ಲ ಅಂದ್ರೆ ಮೇಡಮ್ ನೋಡಿ, ನೀವು ನಿಮ್ಮವರು 5 ತಿಂಗಳಿಂದ ನಾವು ಪತ್ರ ವ್ಯವಹಾರ ಮಾಡಿದ್ದೀವಲ್ಲ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅನಿಸುತ್ತೆ. ಅದೇ ರೀತಿ ಈಗ ಇನ್ನು 5 ವರ್ಷ ಮಾಡಿಬಿಡ್ತಾರೆ. ಯೋಚನೆ ಮಾಡಿ, ಇದು ಬಗೆಹರಿಬೇಕು. ನೋಡ್ದ ತರ್ಸ್ಕೊಂಡು ನೋಡ್ತೀವಿ ಅಂದರೆ ನಿಮ್ಮವರು ಎಷ್ಟು ಅವಿವೇಕಿಗಳಿದ್ದಾರೆ, ಚಾಂಡಾಳ್ರಿದ್ದಾರೆ. ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇವತ್ತು 5 ತಿಂಗಳಲ್ಲಿ ಕೊಟ್ಟಿರೋದನ್ನ ತರ್ಸ್ಕೊಂಡು ನೋಡ್ತೀನಿ ಅಂದರೆ ನೀವು ಎಂಥ ಸಿಬ್ಬಂದಿನ ಇಟ್ಕೊಂಡಿದ್ರಿ. ನಾಚಿಕೆ ಆಗಬೇಕು ಅವ್ರಿಗೆ. ಬಂದು ಮಾತಾಡಿ, ನಾವು ನಿಮ್ಮ ಜೊತೆ ಮಾತಾಡಲ್ಲ. ಪೊಲೀಸ್ ಅಧಿಕಾರಿ ಫೋನ್ ಕೊಟ್ಟಿದ್ದಾರೆ ಅಂತ ಅವರ ಗೌರವಕ್ಕಾಗಿ ನಿಮಗೆ ಮರ್ಯಾದೆ ಕೊಡ್ತಾ ಇದ್ದೀನಿ ನೋಡಿ. ಮಾತಾಡಲ್ಲ.